Hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸುನೀಲ್ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ಹಾಗೆ ಕೂಡ ತುಂಬ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋ ಮಾಹಿತಿ ಫ್ರೆಂಡ್ಸ್ ಏನಪ್ಪ ಮಾಹಿತಿ ಅಂದರೆ, ಇವಾಗ ನಾವು ಸುಮಾರು ಫೈಲ್ಸ್ಗಳನ್ನೆಲ್ಲ ನಾವು ಡೌನ್ಲೋಡ್ ಮಾಡ್ತಾ ಇರ್ತೀವಿ. ಈ ವಿಡಿಯೋ ಫೈಲ್ಸ್ ಆಗಿರ್ಬೋದು, ಆಡಿಯೋ ಫೈಲ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಈ ಥರ ನಾವು ತುಂಬ ಫೈಲ್ಸ್ನೆಲ್ಲ ಡೌನ್ಲೋಡ್ ಮಾಡ್ತಾ ಇರ್ತೀವಿ ಈ ಕ್ರೋಮ್ ಮೂಲಕ. ಹಾಗೆ ಬೇರೆ ಬೇರೆ ಸೋರ್ಸ್ಗಳ ಮೂಲಕ ನಾವು ಸುಮಾರು ಫೈಲ್ಸ್ಗಳನ್ನೆಲ್ಲ ಡೌನ್ಲೋಡ್ ಮಾಡ್ತಾ ಇರ್ತೀವಿ. ಅವಾಗ ಏನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಈ ಡಬಲ್ ಸತಿ ಎಲ್ಲ ನಮಗೆ ಡೌನ್ಲೋಡ್ ಆಗಿಬಿಟ್ಟಿರುತ್ತೆ. ಏನಾರ ವಿಡಿಯೋ ಡೌನ್ಲೋಡ್ ಮಾಡುವಾಗ ಅದೇ ವಿಡಿಯೋನೇ ನಮಗೆ ಡಬಲ್ ಸತಿ ಡೌನ್ಲೋಡ್ ಆಗಿರುತ್ತೆ. ಏನಾರ ಆಡಿಯೋ ಕೂಡ ಡೌನ್ಲೋಡ್ ಮಾಡುವಾಗ ಡಬಲ್ ಸತಿ ಆಡಿಯೋ ಡೌನ್ಲೋಡ್ ಆಗಿರೋ ಚಾನ್ಸಸ್ ಕೂಡ ಇರುತ್ತೆ. ಅದೇ ರೀತಿ ಏನಾರ ಡಾಕ್ಯುಮೆಂಟ್ ಕೂಡ ನಮಗೆ ಡಬಲ್ ಸತಿ ಎಲ್ಲ ಡೌನ್ಲೋಡ್ ಆಗಿಬಿಟ್ಟಿರುತ್ತೆ. ಈ ಡಬಲ್ ಸತಿ ಎಲ್ಲ ಡೌನ್ಲೋಡ್ ಆಗುವಾಗ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಈ ಮೆಮೊರಿ ಏನು ಇಂಟರ್ನಲ್ ಸ್ಟೋರೇಜ್ ಇದೆಯಲ್ಲ, ಅದು ಸ್ಪೇಸ್ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ, ಅಂದರೆ ಸ್ಪೇಸ್ನ ತಗೊಳುತ್ತೆ. ಇವೆಲ್ಲ ನಾವು ಒಂದು ಕಡೆ ತಂದು ಈ ಡಬಲ್ ಫೈಲ್ಸು ಮತ್ತು ಈ ಅನ್ವಾಂಟೆಡ್ ಫೈಲ್ಸ್ನ ಯಾವ ಥರ ಒಂದು ಕ್ಲಿಕ್ ಮಾಡೋ ಮೂಲಕ ನಾವು ಯಾವ ಥರ ಡಿಲೀಟ್ ಮಾಡೋದು ಪರ್ಮನೆಂಟ್ ಆಗಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮಾಹಿತಿ ಎಲ್ಲರಿಗೂ ಕೂಡ ಯೂಸ್ಫುಲ್ ಮಾಹಿತಿ ಆಗುತ್ತೆ. ಫ್ರೆಂಡ್ಸ್, ಹಾಗೆ ಕೂಡ ನಾವು ಮಾಡ್ತಾ ಇರೋ ಕಂಟೆಂಟು ನಿಮಗೆ ಇಷ್ಟ ಆಗಿರೋ ಈ ವಿಡಿಯೋಗೆ ಒಂದು ಲೈಕು ಮತ್ತು ಕಮೆಂಟು. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವೇನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇದಕ್ಕೋಸ್ಕರ ನಾವು ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅವು ಯಾವ ಅಪ್ಲಿಕೇಶನ್ ಅಂತಲೂ ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಪ್ಲೇಸ್ಟೋರ್ನ ಓಪನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಯಾವ ಅಪ್ಲಿಕೇಶನ್ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಡೂಪ್ಲಿಕೇಟ್ ಫೈಲ್ ಫಿಕ್ಸರ್ ಅಂತ, ಇದನ್ನ ನೀವು ಡೂಪ್ಲಿಕೇಟ್ ಫೈಲ್ ಫಿಕ್ಸರ್ ಅಂತ ಕೂಡ ನೀವು ಸರ್ಚ್ ಮಾಡಿ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಹಾಕಿರ್ತೀನಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ನಿಮಗೆ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಇದನ್ನ ನಾವು ಇವಾಗ ಇನ್ಸ್ಟಾಲ್ ಮಾಡೋಣ. ಓಕೆ ಫ್ರೆಂಡ್ಸ್, ಇನ್ಸ್ಟಾಲ್ ಮಾಡಿ ಏನೇನು ಪರ್ಮಿಷನ್ ಕೊಡ್ಬೇಕಂತನೂ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಇನ್ಸ್ಟಾಲ್ ಮಾಡೋಣ. ಓಕೆ, ಇನ್ಸ್ಟಾಲ್ ಆಯ್ತೈತೆ. ಓಕೆ, ಆಫ್ ಇತ್ತು, ಆನ್ ಮಾಡೋಣ. ಡೇಟಾ ಆಫ್ ಮಾಡಿದೆ. ಓಕೆ ಫ್ರೆಂಡ್ಸ್, ಇವಾಗ ಅಪ್ಲಿಕೇಶನ್ನು ಇನ್ಸ್ಟಾಲ್ ಆಗಿದೆ. ಬನ್ನಿ ಓಪನ್ ಮಾಡಿ ಏನೇನು ಪರ್ಮಿಷನ್ ಕೊಡಬೇಕು, ಯಾವ ಥರ ಒಂದೇ ಒಂದು ಕ್ಲಿಕ್ ಮಾಡೋ ಮೂಲಕ ಡೂಪ್ಲಿಕೇಟ್ ಫೈಲ್ಸ್ ಎಲ್ಲ ಯಾವ ಥರ ಡಿಲೀಟ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಬರೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಈ ಅಪ್ಲಿಕೇಶನ್ನ ಓಪನ್ ಮಾಡೋಣ. ಓಕೆ, ಓಪನ್ ಅಂತ ಇದೆ, ಓಪನ್ ಕೊಡೋಣ. ಆಲ್ರೆಡಿ ನಾನು ಒಂದು 3 ಡೇಸಿಂದ ಈ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ಆಕ್ಸೆಸಿಬಿಲಿಟಿಲೂ ಕೂಡ ಯಾವುದೇ ಇಶ್ಯೂ ಇಲ್ಲ. ನಾವು ಬ್ಲೈಂಡ್ಸ್ ಕೂಡ ತುಂಬ ಈಸಿಯಾಗಿ ಈ ಅಪ್ಲಿಕೇಶನ್ನ ಆಕ್ಸೆಸ್ ಮಾಡ್ಬೋದು. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಇವಾಗ ಈ ಅಪ್ಲಿಕೇಶನ್ನ ಓಪನ್ ಮಾಡೋಣ. ಇಲ್ಲಿ ಸ್ವಲ್ಪ ಪರ್ಮಿಷನ್ ಕೇಳ್ತಾ ಇದೆ, ಪರ್ಮಿಷನ್ನ ಕೊಡೋಣ. ಓಕೆ, ಪರ್ಮಿಷನ್ ಕೇಳೋದೆ, ಅಲೌ ಕೊಡೋಣ. ಓಕೆ ಫ್ರೆಂಡ್ಸ್, ಇದು ಕೂಡ ಅಲೌ ಮಾಡೋಣ.
ಓಕೆ, ಗ್ರ್ಯಾಂಡ್ ಪರ್ಮಿಷನ್ ಕೊಡ್ಬೇಕಂತೆ. ಮುಂದಕ್ಕೆ ಹಂಗೆ ರೈಟ್ ಕಡೆ ಸ್ವೈಪ್ ಮಾಡ್ಕೊ ಬರೋಣ, ಏನೇನು ಪರ್ಮಿಷನ್ ಕೊಡ್ಬೇಕಂತ ತಿಳ್ಕೊಳ್ಳೋಣ. Grant permission to clean. ಓಕೆ, ಮುಂದೆ ಬರೋಣ. Duplicate files picture. Image. ಓಕೆ, ಅಪ್ಲಿಕೇಶನ್ ನೇಮ್ ಗೊತ್ತಾಗಿರ್ಬೋದು, ಡೂಪ್ಲಿಕೇಟ್ ಫೈಲ್ ಫಿಕ್ಸರ್ ಅಂತ. ನೀವು ಜಸ್ಟ್ ವಾಯ್ಸ್ ಸರ್ಚಲ್ಲಿ ಎಲ್ಲರೂ ಕೂಡ ನಿಮಗೆ ಪ್ಲೇಸ್ಟೋರಲ್ಲಿ ಈ ಅಪ್ಲಿಕೇಶನ್ ಸಿಗುತ್ತೆ. Duplicate audio files. ಓಕೆ ಫ್ರೆಂಡ್ಸ್, ಡೂಪ್ಲಿಕೇಟ್ ಆಡಿಯೋ ಫೈಲ್ಸ್ ಅಂತ ಇದೆ. ಇವಾಗ ಏನು ಡಬಲ್ ಆಡಿಯೋ ಫೈಲ್ಸ್ ಎಲ್ಲ ಡೌನ್ಲೋಡ್ ಹಾಕಿದ್ರು ಕೂಡ ಅದು ಕೂಡ ರಿಮೂವ್ ಆಗುತ್ತೆ. Duplicate files picture. ಓಕೆ, ಡೂಪ್ಲಿಕೇಟ್ ಏನಾರ ಫೈಲ್ಸ್ ಏನಾರ ಬಂದಿದ್ರೆ ಅದು ಕೂಡ ನಮಗೆ ರಿಮೂವ್ ಮಾಡಿಕೊಡುತ್ತೆ. Duplicate video files. ವಿಡಿಯೋ ಫೈಲ್ಸ್ ಕೂಡ ಆಲ್ಸೋ ಡಿಲೀಟ್ ಮಾಡಿಕೊಡುತ್ತೆ. Duplicate files picture. Image. ಓಕೆ, ಈ ಥರ ನಮಗೆ ಸುಮಾರು ಪಿಕ್ಚರ್ಸ್ ಇರ್ಬೋದು, ಅನ್ವಾಂಟೆಡ್ ಫೈಲ್ಸ್ ಇರ್ಬೋದು, ಈ ಥರದ್ದೆಲ್ಲ ನಮಗೆ ಒಂದು ಕಡೆ ತಂದು ಒಂದೇ ಒಂದು ಕ್ಲಿಕ್ ಮಾಡೋ ಮೂಲಕ ನಮಗೆ ಡಿಲೀಟ್ ಮಾಡಿಕೊಡುತ್ತೆ. ಯಾಕಂದರೆ ಫ್ರೆಂಡ್ಸ್, ಇವಾಗ ಡೂಪ್ಲಿಕೇಟ್ ಆಡಿಯೋನೋ ವಿಡಿಯೋನೋ ಫೈಲ್ಸು ಅವೆಲ್ಲ ಡಬಲ್ ಎಲ್ಲ ಡೌನ್ಲೋಡ್ ಆಗಿಬಿಟ್ಟಿರುತ್ತೆ. ಬಟ್ ನಮ್ಗೆ ಗೊತ್ತಾಗಿರಲ್ಲ ಅಷ್ಟೇ. ನಾವು ಇಂಟರ್ನಲ್ ಸ್ಟೋರೇಜಲ್ಲಿ ಒಂದೊಂದೇ ಹುಡಿಕೊಂಡೋಗಿ ನಾವು ಅವೆಲ್ಲ ಡಿಲೀಟ್ ಮಾಡೋಕ್ಕಾಗಲ್ಲ. ಈ ಥರ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಯಾವ್ಯಾವ ಡೂಪ್ಲಿಕೇಟ್ ಫೈಲ್ಸ್ ಇರ್ತವೆ ಅವೆಲ್ಲ ಒಂದು ಕಡೆ ತಂದು ಒಂದೇ ಒಂದು ಕ್ಲಿಕ್ ಮಾಡೋ ಮೂಲಕ ನಾವು ಪರ್ಮನೆಂಟಾಗಿ ಅದನ್ನ ಡಿಲೀಟ್ ಮಾಡೋ ಮೂಲಕ ನಮ್ಮ ಇಂಟರ್ನಲ್ ಸ್ಟೋರೇಜ್ ಕೂಡ ನಮಗೆ ಜಾಸ್ತಿ ಸ್ಪೇಸು ಮತ್ತು ಜಾಸ್ತಿ ಅನ್ವಾಂಟೆಡ್ ಈ ಥರ ಫೈಲ್ಸ್ಗಳೆಲ್ಲ ಜಾಸ್ತಿ ಇರಲ್ಲ. ಹಾಗೆ ಈ ಥರ ಅನ್ವಾಂಟೆಡ್ ಫೈಲ್ಸ್ ಎಲ್ಲ ಒಂದೇ ಒಂದು ಕ್ಲಿಕ್ ಮಾಡೋ ಮೂಲಕ ನಮಗೆಲ್ಲ ಡಿಲೀಟ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಂಗೆ ಮುಂದೆ ಬರೋಣ. Duplicate picture files. ಈ ಪಿಕ್ಚರ್ ಫೈಲ್ಸು ಡೂಪ್ಲಿಕೇಟ್ ಎಲ್ಲ ಇರ್ತಾವಲ್ಲ, ಇವೆಲ್ಲ ನಮಗೆ ಡಿಲೀಟ್ ಆಗುತ್ತೆ. Duplicate files picture. ಓಕೆ, ಹಂಗೆ ನಾವು ಮುಂದಕ್ಕೆ ರೈಟ್ ಕಡೆ ಸ್ವೈಪ್ ಮಾಡ್ಕೊಬರಲ್ಲಿ ಗ್ರ್ಯಾಂಡ್ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ಕೊಡಬೇಕಾಗುತ್ತೆ. Duplicate document. Got it. ಓಕೆ, ಇಲ್ಲಿ ಗಾಟ್ ಇಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. Duplicate files picture. Duplicate files picture. ಓಕೆ ಫ್ರೆಂಡ್ಸ್, ಇವಾಗ ಹಂಗೆ ನಾವು ಮುಂದಕ್ಕೆ ಸ್ವೈಪ್ ಮಾಡ್ಕೊಬರೋಣ. ಇನ್ನೊಂದು ಪೇಜ್ ಓಪನ್ ಆಗಿದೆ ಅಪ್ಲಿಕೇಶನ್ನು. ಇವಾಗ ಮುಂದಕ್ಕೆ ಹಂಗೆ ಸ್ವೈಪ್ ಮಾಡ್ಕೊಬಂದು Duplicate files picture. Option refresh button. Scan off. ಓಕೆ ಫ್ರೆಂಡ್ಸ್, ಇವಾಗ ಓಪನ್ ಆಗಾದ್ಮೇಲೆ ಇಲ್ಲಿ ಒಂದ್ಸತಿ ರಿಫ್ರೆಶ್ ಅಂತ ಇದೆ ನೋಡಿ. Option refresh button. Detected colon icon. Refresh. Image. Text. Description accuracy colon low. ಓಕೆ ಫ್ರೆಂಡ್ಸ್, ಇಲ್ಲಿ ರಿಫ್ರೆಶ್ ಅಂತ ಇದೆಯಲ್ಲ, ಫಸ್ಟ್ ಟೈಮು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ತಾ ಇರ್ತೀರಲ್ಲ, ಇಲ್ಲಿ ಒಂದ್ಸತಿ ರಿಫ್ರೆಶ್ ಮಾಡೋಣ. ಈ ಡೂಪ್ಲಿಕೇಟ್ ಫೈಲ್ಸು ಯಾವಾರ ಮಿಸ್ ಆಗಿದೆ ರಿಫ್ರೆಶ್ ಆಗಿ ಎಲ್ಲ ಬರುತ್ತೆ. Refresh successfully. Duplicate files picture. ಓಕೆ ಫ್ರೆಂಡ್ಸ್, ರಿಫ್ರೆಶ್ ಸಕ್ಸಸ್ಫುಲಿ ಅಂತ ನಿಮಗೆ ಗೊತ್ತಾಗಿದೆ. ಓಕೆ ಫ್ರೆಂಡ್ಸ್, ಇವಾಗ ಹಂಗೆ ಮುಂದಕ್ಕೆ ಬರೋಣ. Scan audio. ಇಲ್ಲಿ ಸ್ಕ್ಯಾನ್ ಆಡಿಯೋ ಅಂತ ಇದೆ. ಈ ಸ್ಕ್ಯಾನ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಡಬಲ್ ಯಾವ ಸ್ಕ್ಯಾನ್ ಆಡಿಯೋ ಇದ್ದರೆ ಅವು ಮಾತ್ರ ನಮಗೆ ಸಿಗ್ತವೆ. ನಮಗೆ ಇಡೀ ಡಿವೈಸೇ ಸ್ಕ್ಯಾನ್ ಆಗಬೇಕು. ಡೂಪ್ಲಿಕೇಟ್ ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಡೂಪ್ಲಿಕೇಟ್ ಫೈಲ್ಸ್ ಇರ್ಬೋದು, ಡೂಪ್ಲಿಕೇಟ್ ಇಮೇಜ್ ಇರ್ಬೋದು, ಈ ಥರ ಒಂದೇ ಸತಿ ಎಲ್ಲ ಸ್ಕ್ಯಾನ್ ಮಾಡಿ ಒಂದೇ ಟೈಮ್ ಕ್ಲಿಕ್ ಮಾಡೋ ಮೂಲಕ ಎಲ್ಲ ಒಂದೇ ಸತಿ ಡಿಲೀಟ್ ಮಾಡೋಣ. ಇದ್ರ ಮೇಲೆ ಆಡಿಯೋ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಆಡಿಯೋ ಮಾತ್ರ ಸಿಗುತ್ತೆ, ನಮಗೆ ಡೂಪ್ಲಿಕೇಟ್ಸ್ ಆಡಿಯೋ ಮಾತ್ರ ಸಿಗುತ್ತೆ. Scan videos. ಇಲ್ಲಿ ಸ್ಕ್ಯಾನ್ ವಿಡಿಯೋ ಅಂತ ಇದೆ, ಸೇಮ್ ಅಷ್ಟೇ. ಸ್ಕ್ಯಾನ್ ವಿಡಿಯೋ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ವಿಡಿಯೋ ಮಾತ್ರ ಸ್ಕ್ಯಾನ್ ಆಯ್ತವೆ. ಈ ಡೂಪ್ಲಿಕೇಟು ಯಾವ್ಯಾವ ಡಬಲ್ ಎಲ್ಲ ವಿಡಿಯೋಸ್ ಇರ್ತಾವಲ್ಲ ಅವು ಮಾತ್ರ ಸ್ಕ್ಯಾನ್ ಆಯ್ತವೆ. Scan pictures. ಪಿಕ್ಚರ್ಸು ಅಷ್ಟೇ. Scan documents. ಈ ಡಾಕ್ಯುಮೆಂಟ್ಸ್ ಕೂಡ ಅಷ್ಟೇ. Full duplicate scan. ಓಕೆ, ನಾವು ಇಲ್ಲಿ ಫುಲ್ ಡೂಪ್ಲಿಕೇಟ್ ಸ್ಕ್ಯಾನ್ ಮಾಡಿ ಡಿಲೀಟ್ ಮಾಡೋಣ. ಆಡಿಯೋ ಮತ್ತು ವಿಡಿಯೋ, ಫೋಟೋ ಅವೆಲ್ಲ ಡೂಪ್ಲಿಕೇಟ್ ಫೈಲ್ ಯಾವ್ಯಾವ ಇರ್ತವೆ ಎಲ್ಲ ಒಂದೇ ಸತಿ ಸ್ಕ್ಯಾನ್ ಮಾಡಿ ಒಂದೇ ಟೈಮ್ ಡಿಲೀಟ್ ಮಾಡಿ ಹಾಕೋಣ. Smartphone cleaner. ಓಕೆ, ಇದೆಲ್ಲ ಇರುತ್ತೆ, ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. Scan similar pictures. Upgrade to Pro version. ಹಂಗೆ ನಾವು ಮುಂದಕ್ಕೆ ಹಂಗೆ ಸ್ವೈಪ್ ಮಾಡ್ಕೊ ಬಂದರೆ ರೈಟ್ ಸೈಡ್ಗೆ Scan now. ಸ್ಕ್ಯಾನ್ ನೌ ಅಂತ ಸಿಗುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ನೌ ಅಂತ ಇದೆಯಲ್ಲ, ಕ್ಲಿಕ್ ಮಾಡೋಣ. ಎಲ್ಲ ಒಂದ್ಸತಿ ಸ್ಕ್ಯಾನ್ ಮಾಡಿಕೊಂಡು ಎಲ್ಲ ಒಂದು ಕಡೆ ತಂದು ಒಂದೇ ಸತಿ ಡಿಲೀಟ್ ಮಾಡಾಕೋಣ. Allow all file accesses. ಓಕೆ, ಅಲೋ ಫೈಲ್ಸ್ ಅಲೋ ಮಾಡಬೇಕಾಗುತ್ತೆ. ಅಲೋ ಮಾಡೋಣ. Allow all file accesses. ಅಲೋ ಆಲ್ ಫೈಲ್ಸ್ ಆಕ್ಸೆಸ್ ಮಾಡೋಣ. Give permission. ಓಕೆ, ಗಿವ್ ಪರ್ಮಿಷನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. Duplicate files picture. ಓಕೆ, ಇಲ್ಲಿ ನಾವು ಪರ್ಮಿಷನ್ All files ಕೊಡಬೇಕಾಗೋಣ. access. Navigate up button. ಪರ್ಮಿಷನ್ ಕೊಡಬೇಕಾಗುತ್ತೆ, All ಕೊಡೋಣ. files access. Duplicate files picture. 8. Allow access to manage all files. Off. Switch. ಓಕೆ, ಇಲ್ಲಿ ಅಲೋ ಆಕ್ಸೆಸ್ ಆಲ್ ಫೈಲ್ಸ್ ಅಂತ ಇದೆಯಲ್ಲ, ಇದು ಆಫ್ ಇದೆ. ಇದನ್ನ ನೀವು ಕೂಡ ಆನ್ ಮಾಡಿದ್ರೆ ಮಾತ್ರ ಎಲ್ಲ ಸ್ಕ್ಯಾನ್ ಆಗಿ ಡೂಪ್ಲಿಕೇಟ್ ಫೈಲ್ಸ್ ಎಲ್ಲ ಡಿಲೀಟ್ ಆಗೋದು. ಇದರಲ್ಲಿ ಆಫ್ ಇದೆ, ಇವಾಗ ನಾನು ಕೂಡ ಆನ್ ಮಾಡ್ತೀನಿ, ನೀವು ಕೂಡ ಆನ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಆನ್ ಮಾಡಿದ್ದೀನಿ. ಓಕೆ, ಒಂದ್ಸತಿ ಬ್ಯಾಕ್ ಬರೋಣ. Duplicate files picture. Scan now. ಓಕೆ ಫ್ರೆಂಡ್ಸ್, ತಿರ್ಗಾ ಮತ್ತೆ ಸ್ಕ್ಯಾನ್ ನಾವು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡೋಣ. Full scan. ಓಕೆ, ಎಲ್ಲ ಸ್ಕ್ಯಾನ್ ಆಯ್ತಾ ಇದೆ.
Failed to load native app with error domain :com.google. Duplicate files picture. Duplicate files. ಓಕೆ ಫ್ರೆಂಡ್ಸ್, ಎಲ್ಲ ಇವಾಗ ಸ್ಕ್ಯಾನ್ ಆಗಿದೆ. ಈ ಎಲ್ಲ ಸ್ಕ್ಯಾನ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನಾವು ಹೋಮ್ ಮತ್ತು ಬ್ಯಾಕ್ Select a load open button, ಬಟನ್ close ಇದೆಯಲ್ಲ, parent. More options. ಈ ಹೋಮ್ ಮತ್ತು ಬ್ಯಾಕ್ ಬಟನ್ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲ್ಗಡೆ ಸ್ವಲ್ಪ ಟಚ್ ಮಾಡಿದ್ರೆ Delete now. Open parent. 13 file open parent S close parent. 15 MB size close parent. ಇಲ್ಲಿ ಡಿಲೀಟ್ ನೌ ಅಂತ ಬರುತ್ತಲ್ಲ, ಈ ಡಿಲೀಟ್ ನೌ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. 13 ಫೈಲ್ಸ್ ಇದೆ, ಆ ಫೈಲ್ಸು 15 MB ತಗೊಂಡಿದೆ ಫ್ರೆಂಡ್ಸ್. ಯಾಕಂದರೆ ನಾನು ಒಂದು 3 ಡೇಸ್ 4 ಡೇಸ್ಗೆ ಇದನ್ನ ನಾನು ಸ್ಕ್ಯಾನ್ ಮಾಡ್ತಾ ಇರ್ತೀನಿ, ಅದಕ್ಕೆ ಜಾಸ್ತಿ ಈ ಅನ್ವಾಂಟೆಡ್ ಫೈಲ್ ಇಲ್ಲ. ಜಸ್ಟು 13 ಫೈಲ್ಸ್ ಇದೆ ಅನ್ವಾಂಟೆಡ್ ಫೈಲು. ಆ 13 ಫೈಲು 15 MBನ ತಗೊಂಡಿದೆ. ಇದ್ರ ಮೇಲೆ ನಾವು Delete now. Open parent. 13 file open parent S close parent. 15 MB size close parent. ಓಕೆ ಫ್ರೆಂಡ್ಸ್, ಇಲ್ಲಿ ಡಿಲೀಟ್ ನೌ ಅಂತ ಇದೆಯಲ್ಲ, ಈ ಡಿಲೀಟ್ ನೌ ಮೇಲೆ ಕೊಟ್ಟರೆ ಏನು ಅನ್ವಾಂಟೆಡ್ ಫೈಲ್ಸು, ಆಡಿಯೋ ಫೈಲ್ಸು, ವಿಡಿಯೋ ಫೈಲ್ಸು, ಡಾಕ್ಯುಮೆಂಟ್ಸು ಏನೇ ಇದ್ರೂ ಕೂಡ ಈ ಅನ್ವಾಂಟೆಡ್ ಫೈಲ್ಸ್ ಎಲ್ಲ ಡಿಲೀಟ್ ಆಯ್ತವೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ನೌ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಡಿಲೀಟ್ ಆಗುತ್ತೆ. ನಿಮ್ಮ ಇಂಟರ್ನಲ್ ಸ್ಟೋರೇಜ್ ಕೂಡ ಫ್ರೀ ಆಗುತ್ತೆ. ಈ ಅನ್ವಾಂಟೆಡ್ ಫೈಲ್ಸ್ ಕೂಡ ಡಿಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಎಲ್ಲ ಸ್ಕ್ಯಾನ್ ಮಾಡಿ ಈ ಅನ್ವಾಂಟೆಡ್ ಫೈಲ್ಸ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಫೋನು ಕೂಡ ಫಾಸ್ಟಾಗೆ ಯೂಸ್ ಆಗುತ್ತೆ, ನಿಮಗೆ ಸ್ಲೋ ಅಂತ ಫೀಲ್ ಆಗಲ್ಲ. ಈ ಥರ ಡೂಪ್ಲಿಕೇಟ್ ಫೈಲ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಫೋನ್ ಯೂಸ್ ಮಾಡುವಾಗೂ ಅಷ್ಟೇ ಫ್ರೆಂಡ್ಸ್, ನಿಮ್ಮ ಫೋನು ಸ್ಲೋ ಆಯ್ತೈತೆ ಅಂತ ನಿಮಗೆ ಒಂಥರ ಫೀಲ್ ಆಗ್ಬೋದು. ಈ ಥರ ಅನ್ವಾಂಟೆಡ್ ಫೈಲ್ಗಳನ್ನೆಲ್ಲ ನಾವು ಡಿಲೀಟ್ ಮಾಡ್ಕೊತಾ ಇದ್ದರೆ ಆವಾಗ ನಮ್ಮ ಫೋನ್ ಕೂಡ ಸೆಕ್ಯೂರ್ ಆಗಿರುತ್ತೆ, ಫಾಸ್ಟಾಗೂ ಕೂಡ ವರ್ಕ್ ಆಗುತ್ತೆ. ನಿಮಗೆ ಆ ಸ್ಲೋ ಅಂತ ನಿಮಗೆ ಆ ಫೀಲ್ ಕೂಡ ಆಗಲ್ಲ ಫ್ರೆಂಡ್ಸ್. ಈ ಥರ ಡೂಪ್ಲಿಕೇಟ್ ಫೈಲ್ನ ಡಿಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕು ಮತ್ತು ಕಮೆಂಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಯವರಿಗೆ ಇಂಪಾರ್ಟೆಂಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ಮೂಲಕ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. Spoken feedback is on. Spoken feedback is off.